ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರಾವಳಿಯಲ್ಲಿ ಕಾವೇರಿದೆ ವಕ್ಫ್ ಕಿಚ್ಚು. ವಕ್ಫ್ ತಿದ್ದುಪಡಿ ವಿರೋಧಿಸಿ ಸಿಡಿದೆದ್ದಿದ್ದಾರೆ ಮುಸಲ್ಮಾನರು. ಮಂಗಳೂರಿನಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಉಲೇಮಾ ಸಮನ್ವಯ ಸಮಿತಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದ್ದು, ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ನಿಯೋಜನೆಯಾಗಿದೆ. 2,000ಕ್ಕೂ ಹೆಚ್ಚು ಮಂದಿ ಪೊಲೀಸರು, ಅರೆಸೇನೆ ಭದ್ರತೆಯನ್ನ ಈ ಪ್ರತಿಭಟನಾ ಸಭೆಗೆ ಒದಗಿಸಲಾಗಿದೆ. ಇನ್ನು ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆಯನ್ನ ಮಾಡುತ್ತಿದ್ದಾರೆ ಪೊಲೀಸರು. ಬರೋಬ್ಬರಿ 2,000 ಮಂದಿ ಪೊಲೀಸರನ್ನ ಭದ್ರತಾ ದೃಷ್ಟಿಯಿಂದಲೇ ನಿಯೋಜನೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎರಡು 2,000 ಮಂದಿ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಸಾವಿರಾರು ಮಂದಿ ಮುಸಲ್ಮಾನ್ ಸಮುದಾಯದವರು ಈ ಗ್ರೌಂಡ್ನಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಂದಿರುವ ತಿದ್ದುಪಡಿಯನ್ನ ವಿರೋಧಿಸಿ ಈ ಪ್ರತಿಭಟನಾ ಸಭೆ ಬಿಯಾರು ಮೈದಾನದಲ್ಲಿ ಸಾವಿರಾರು ಜನ ಇನ್ಫ್ಯಾಕ್ಟ್ ಸೇರಿದ್ದಾರೆ. ಆಜಾದಿ ಘೋಷಣೆಯೊಂದಿಗೆ ಬರ್ತಿದ್ದಾರೆ ಮುಸಲ್ಮಾನರು. ಯೇ ವಕ್ಫ್ ಹಮಾರಿ ಹೇ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. പ്രതി ഒരുത്തവും സംയമന പാലനാക്കിയിട്ട് സബുറെടുത്തിട്ട് നല്ല ഈ സംരംഭത്തെ ചന്താക്കി കാട്ടുകമെന്നിട്ട് സഹകാരാക്കರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲಿಮಾರು ನಿನಾದದೊಂದಿಗೆ ಅಂತವಾಗಿ ಅರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಮ್ಮೆ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ಜುಮಾ ನಮಾಜಿನ ಬಳಿಕ ವಿಶ್ವಾಸಿಗಳು ವಕ್ಫ್ ಭೂಮಿಯಿಂದ ವಕ್ಫ್ ಸಂರಕ್ಷಣೆಗಾಗಿ ಹಾದು ಬರುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನ್ ಸಮುದಾಯದವರು ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತರ್ತಾ ಇರುವ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎರಡು ಪ್ರಮುಖವಾಗಿ ಉಲೇಮಾ ಸಮನ್ವಯ ಸಮಿತಿ ಈ ಬೃಹತ್ ಪ್ರತಿಭಟನಾ ಸಭೆಗೆ ಕರೆ ನೀಡಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ದೃಷ್ಟಿಯಲ್ಲಿ ಆಲ್ರೆಡಿ ಪೊಲೀಸರ ಸರ್ಪಗಾವಲು ಈ ಸಭೆಯ ಸುತ್ತ ಆಯೋಜನೆ ಮಾಡಲಾಗಿದೆ. 2,000ಕ್ಕೂ ಅಧಿಕ ಮಂದಿ ಪೊಲೀಸರನ್ನ ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. ಈ ಸಭೆಗೆ ಬರ್ತಾ ಇರುವ ಪ್ರತಿಯೊಬ್ಬರ ತಪಾಸಣೆಯನ್ನ ಮಾಡ್ತಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಇದೆ. ಮಂಗಳೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಈಗ ಆಲ್ರೆಡಿ ಜನ ಜಮಾವಣೆಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಒಂದು ಕಡೆ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಈ ಆಕ್ಷೇಪಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಆಲಿಸ್ತಾ ಇದೆ. ಆದ್ರೆ ಪ್ರತ್ಯೇಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೀತಿರೋದನ್ನ ನೀವು ಗಮನಿಸ್ತಿದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ ಹಿಂಸಾಚಾರದ ಸ್ವರೂಪವನ್ನ ಪಡೆದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಮಂಗಳೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಇವತ್ತು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತ್ರಿವರ್ಣ ಧ್ವಜವನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಸಲ್ಮಾನ್ ಸಮುದಾಯದ ಜನ. ನೀವು ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ಬೃಹತ್ ಸಂಖ್ಯೆಯಲ್ಲಿ ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಜನ ಜಮಾವಣೆಯಾಗೋ ಸಾಧ್ಯತೆಗಳಿದೆ. ಕೇಂದ್ರ ಸರ್ಕಾರ ಇಡೀ ವಕ್ಫ್ ಕಾಯ್ದೆಯನ್ನ ಬದಲಾಯಿಸಿ ಉಮ್ಮೀದ್ ಅನ್ನೋ ಹೊಸ ಹೆಸರಲ್ಲಿ ವಕ್ಫ್ಗಿದ್ದ ಸರ್ವ ಸ್ವತಂತ್ರವನ್ನ ಮೊಟಕುಗೊಳಿಸಿ ಇತರೆ ಧಾರ್ಮಿಕ ದತ್ತಿ ಸಂಸ್ಥೆಗಳು ಅಥವಾ ಇತರೆ ಧರ್ಮಗಳಿಗೆ ಸಂಬಂಧಪಟ್ಟ ಸಂಸ್ಥೆಗಳಿಗಿರುವಷ್ಟೇ ಮಾನ್ಯತೆಯನ್ನ ವಕ್ಫ್ಗೆ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಮುಸಲ್ಮಾನ್ ಸಮುದಾಯಗಳು ಹಾಗೆ ಸಂಘಟನೆಗಳು ಕೇಂದ್ರ ಸರ್ಕಾರದ ಈ ನಿಲುವೊಂದಿಗೆ ಮುಸಲ್ಮಾನ್ ಸಮುದಾಯದವರು ಈ ಸಭೆಗೆ ಆಗಮಿಸುತ್ತಿದ್ದಾರೆ. ವಕ್ಫ್ ಹಮಾರಾ ಹೇ ಅನ್ನೋ ಘೋಷಣೆಯನ್ನ ಕೂಗ್ತಾ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಮಂಗಳೂರಿನ ಶಾ ಗಾರ್ಡನ್ನಲ್ಲಿ ಇದೀಗ ಜನ ಜಮಾವಣೆಗೊಂಡಿದ್ದಾರೆ.
ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರಾವಳಿಯಲ್ಲಿ ಕಾವೇರಿದೆ ವಕ್ಫ್ ಕಿಚ್ಚು. ವಕ್ಫ್ ತಿದ್ದುಪಡಿ ವಿರೋಧಿಸಿ ಸಿಡಿದೆದ್ದಿದ್ದಾರೆ ಮುಸಲ್ಮಾನರು. ಮಂಗಳೂರಿನಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಉಲೇಮಾ ಸಮನ್ವಯ ಸಮಿತಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದ್ದು, ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ನಿಯೋಜನೆಯಾಗಿದೆ. 2,000ಕ್ಕೂ ಹೆಚ್ಚು ಮಂದಿ ಪೊಲೀಸರು, ಅರೆಸೇನೆ ಭದ್ರತೆಯನ್ನ ಈ ಪ್ರತಿಭಟನಾ ಸಭೆಗೆ ಒದಗಿಸಲಾಗಿದೆ. ಇನ್ನು ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆಯನ್ನ ಮಾಡುತ್ತಿದ್ದಾರೆ ಪೊಲೀಸರು. ಬರೋಬ್ಬರಿ 2,000 ಮಂದಿ ಪೊಲೀಸರನ್ನ ಭದ್ರತಾ ದೃಷ್ಟಿಯಿಂದಲೇ ನಿಯೋಜನೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎರಡು 2,000 ಮಂದಿ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಸಾವಿರಾರು ಮಂದಿ ಮುಸಲ್ಮಾನ್ ಸಮುದಾಯದವರು ಈ ಗ್ರೌಂಡ್ನಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಂದಿರುವ ತಿದ್ದುಪಡಿಯನ್ನ ವಿರೋಧಿಸಿ ಈ ಪ್ರತಿಭಟನಾ ಸಭೆ ಬಿಹಾರು ಮೈದಾನದಲ್ಲಿ ಸಾವಿರಾರು ಜನ ಇನ್ಫ್ಯಾಕ್ಟ್ ಸೇರಿದ್ದಾರೆ. ಆಜಾದಿ ಘೋಷಣೆಯೊಂದಿಗೆ ಬರ್ತಿದ್ದಾರೆ ಮುಸಲ್ಮಾನರು. ये वक्फ हमारी है ಅಂತ ಹೇಳಿ ಘೋಷಣೆಯನ್ನ ಕೂಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. പ്രതി വറുത്തവും സംയമന പാലനാക്കിയിട്ട് സബുറെടുത്തിട്ട് നല്ല ഈ സംരംഭത്തെ ചന്താക്കി കാട്ടുകമെന്നിട്ട് സഹകാരാക്കರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲಿಮಾರು ನಿನಾದದೊಂದಿಗೆ ಅಂತವಾಗಿ ಅರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಮ್ಮೆ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ಜುಮಾ ನಮಾಜಿನ ಬಳಿಕ ವಿಶ್ವಾಸಿಗಳು ವಕ್ಫ್ ಭೂಮಿಯಿಂದ ವಕ್ಫ್ ಸಂರಕ್ಷಣೆಗಾಗಿ ಹಾದು ಬರುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನ್ ಸಮುದಾಯದವರು ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತರ್ತಾ ಇರುವ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎರಡು ಪ್ರಮುಖವಾಗಿ ಉಲೇಮಾ ಸಮನ್ವಯ ಸಮಿತಿ ಈ ಬೃಹತ್ ಪ್ರತಿಭಟನಾ ಸಭೆಗೆ ಕರೆ ನೀಡಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ದೃಷ್ಟಿಯಲ್ಲಿ ಆಲ್ರೆಡಿ ಪೊಲೀಸರ ಸರ್ಪಗಾವಲು ಈ ಸಭೆಯ ಸುತ್ತ ಆಯೋಜನೆ ಮಾಡಲಾಗಿದೆ. 2,000ಕ್ಕೂ ಅಧಿಕ ಮಂದಿ ಪೊಲೀಸರನ್ನ ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. ಈ ಸಭೆಗೆ ಬರ್ತಾ ಇರುವ ಪ್ರತಿಯೊಬ್ಬರ ತಪಾಸಣೆಯನ್ನ ಮಾಡುತ್ತಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಇದೆ. ಮಂಗಳೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಈಗ ಆಲ್ರೆಡಿ ಜನ ಜಮಾವಣೆಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಒಂದು ಕಡೆ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಈ ಆಕ್ಷೇಪಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಆಲಿಸ್ತಾ ಇದೆ. ಆದ್ರೆ ಪ್ರತ್ಯೇಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೀತಿರೋದನ್ನ ನೀವು ಗಮನಿಸುತ್ತಿದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ ಹಿಂಸಾಚಾರದ ಸ್ವರೂಪವನ್ನ ಪಡೆದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಮಂಗಳೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಇವತ್ತು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತ್ರಿವರ್ಣ ಧ್ವಜವನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಸಲ್ಮಾನ್ ಸಮುದಾಯದ ಜನ. ಈ ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ಬೃಹತ್ ಸಂಖ್ಯೆಯಲ್ಲಿ ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಜನ ಜಮಾವಣೆಯಾಗೋ ಸಾಧ್ಯತೆಗಳಿದೆ. ಶಾಂತಿಯುತ ಪ್ರತಿಭಟನೆ ಇದೆ. ಕೇಂದ್ರ ಸರ್ಕಾರ ಇಡೀ ವಕ್ಫ್ ಕಾಯ್ದೆಯನ್ನ ಬದಲಾಯಿಸಿ ಉಮ್ಮೀದ್ ಅನ್ನೋ ಹೊಸ ಹೆಸರಲ್ಲಿ ವಕ್ಫ್ಗಿದ್ದ ಸರ್ವ ಸ್ವತಂತ್ರವನ್ನ ಮೊಟಕುಗೊಳಿಸಿ ಇತರೆ ಧಾರ್ಮಿಕ ದತ್ತಿ ಸಂಸ್ಥೆಗಳು ಅಥವಾ ಇತರೆ ಧರ್ಮಗಳಿಗೆ ಸಂಬಂಧಪಟ್ಟ ಸಂಸ್ಥೆಗಳಿಗಿರುವಷ್ಟೇ ಮಾನ್ಯತೆಯನ್ನ ವಕ್ಫ್ಗೆ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಮುಸಲ್ಮಾನ್ ಸಮುದಾಯಗಳು ಹಾಗೆ ಸಂಘಟನೆಗಳು ಕೇಂದ್ರ ಸರ್ಕಾರದ ಈ ನಿಲುವೊಂದಿಗೆ ಮುಸಲ್ಮಾನ್ ಸಮುದಾಯದವರು ಈ ಸಭೆಗೆ ಆಗಮಿಸುತ್ತಿದ್ದಾರೆ. ವಕ್ಫ್ ಹಮಾರಾ ಹೇ ಅನ್ನೋ ಘೋಷಣೆಯನ್ನ ಕೂಗ್ತಾ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಮಂಗಳೂರಿನ ಶಾ ಗಾರ್ಡನ್ನಲ್ಲಿ ಇದೀಗ ಜನ ಜಮಾವಣೆಗೊಂಡಿದ್ದಾರೆ.